ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ದಿನಾಂಕ 21/7/2026ರಂದು ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳನ್ನು ಶಾಸಕರು ಪರಿಶೀಲಿಸಿ ತಾಲೂಕು ಬೇರೆ ಆದರೂ ನನ್ನ ಕ್ಷೇತ್ರದ ಮತದಾರರು ಇವರು ಎಂದು ತಿಳಿದು ಹಿಂದೆ ಯಾರು ಮಾಡದ ಕೆಲಸವನ್ನ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಸುಮಾರು 7,50,00,000 ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡಿ ಆ ಕ್ಷೇತ್ರದ ಮತದಾರರಿಗೆ ಋಣ ತೀರಿಸಿದ್ದಾರೆ ಮತ್ತು ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಇಲಾಖೆ ವೃತ್ತ ವಿಭಾಗ ಕೊಟ್ಟೂರು ನಿರೀಕ್ಷಕರಿದ್ದು ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಭಾಗಕ್ಕೆ ಸುಮಾರು 83 ಹಳ್ಳಿ ಬರುತ್ತಿದ್ದು ಈಗ ಕೊಟ್ಟೂರು ವೃತ್ತ ನಿರೀಕ್ಷಕರ ಪೊಲೀಸ್ ಇಲಾಖೆಯನ್ನು ಕೂಡ್ಲಿಗಿ ಪೊಲೀಸ್ ಇಲಾಖೆ ವೃತ್ತ ನಿರೀಕ್ಷಕರಾಗಿ ಮಾನ್ಯ ಗೃಹ ಮಂತ್ರಿ ಸಚಿವರನ್ನು ಬೇಡಿಕೊಂಡು ಅಲ್ಲಿನ ಸಾರ್ವಜನಿಕರಿಗೆ ಸುಮಾರು 60-70 ಕಿಲೋಮೀಟರ್ ಇರುವುದರಿಂದ ಬಸ್ಸಿನ ವ್ಯವಸ್ಥೆ ಸಹ ಸರಿಯಾಗಿ ಇಲ್ಲದಿರುವುದು ಮನಗಂಡು ಕೂಡ್ಲಿಗಿ ಪೊಲೀಸ್ ಇಲಾಖೆ ವೃತ್ತ ಹೊಸಳ್ಳಿ ಸ್ಟೇಷನ್ಗೆ ಬರುವ ಸಾರ್ವಜನಿಕರಿಗೆ ಸೇರಿಸಿ ಆ ಭಾಗದ ಸಾರ್ವಜನಿಕರಿಗೆ ಸಂತೋಷ ವ್ಯಕ್ತಪಡಿಸಿದ ಶಾಸಕರಂತ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ರಾಜ್ಯದಲ್ಲಿ ನಂಬರ್ 1 ಶಾಸಕರಾಗಿ ಉಳಿದಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಸಚಿವರಾಗಿ ರಾಜ್ಯದ ಬಡ ಜನರ ಹಿತ ಕಾಯಲು ಮುಂದಾಗಿದ್ದಾರೆ ಎಂದು ಆ ಭಾಗದ ಸಾರ್ವಜನಿಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಸುಮಾರು 14 ಹೊಸ ನ್ಯಾಯಬೆಲೆ ಅಂಗಡಿಗಳಿಗೆಲ್ಲ ಗುರುತಿಸಿದ್ವಿ. ಅದೇ ರೀತಿ ಕೊಟ್ಟೂರಲ್ಲಿ ಕೂಡ ಇವತ್ತು ಮಾಹಿತಿ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಎಲ್ಲೆಲ್ಲಿ ಕಾರ್ಡ್ಗಳು ಎಕ್ಸ್ಟ್ರಾ ಇದಾವೋ ಅಲ್ಲೆಲ್ಲ ಹೊಸ ನ್ಯಾಯಬೆಲೆ ಅಂಗಡಿ ತೆಗೆಯೋದಕ್ಕೆ ಮತ್ತೆ ಒಂದು ವಿಶೇಷವಾಗಿ ನಮ್ಮ ಕೃಷಿ ಸಹಕಾರ ಸಂಘ ಇವತ್ತೆಲ್ಲ ನಮ್ಮ ಮುಖಂಡರ ಒಂದು ಆಶಯದೊಂದಿಗೆ ಹೊಸ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಕೂಡ ನಮ್ಮ ಕಾಳಾಪುರದಲ್ಲಿ ನಾನು ಎಲ್ಲ ಮುಖಂಡರಿಗೆ 3 ವರ್ಷದಿಂದ ಕೇಳ್ತಾ ಇದ್ದೀನಿ. ಶಾಲೆ ತುಂಬಾ ಚಿಕ್ಕದಿದೆ, ಮಕ್ಕಳು ಜಾಸ್ತಿ ಇದ್ದಾರೆ, ಎಲ್ಲಾದ್ರೂ 1-2 ಎಕರೆ ಜಾಗ ಕೊಡ್ರಪ್ಪ, ನಾವು ಕೊಂಡ್ಕೊಂತೀವಿ ಸರ್ಕಾರಿ ಜಾಗ, ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಶಾಲೆ ಇಲ್ಲಿ ನಿಮ್ಮ ಊರಿಗೆ ನಿರ್ಮಾಣ ಮಾಡೋಣ ಅಂತೇಳಿ. ಶಾಲೆಗೆ ಜಾಗ ಇಲ್ಲ. ಸೊ ಸುಮಾರು ಕಡೆ ಹುಡುಕಿದ್ವಿ, ಸಿಗ್ತಾ ಇಲ್ಲ. ಈಗಲೂ ಮತ್ತೆ ಮನವಿ ಮಾಡ್ತೀನಿ, ನೀವು ಒಂದು ಒಳ್ಳೆ 1-2 ಎಕರೆ ಜಾಗ ಹುಡುಕೊಟ್ರೆ ನಾವು ನಿಮಗೆ ಒಂದು ಒಳ್ಳೆ ಮಾದರಿ ಶಾಲೆ ಒಂದು ನಿರ್ಮಾಣ ಮಾಡಿಕೊಡ್ತೇವೆ. ಯಾಕಂದ್ರೆ ತುಂಬಾ ಜಾಸ್ತಿ ಸಂಖ್ಯೆ ಇದ್ದಾರೆ ಇಲ್ಲಿ ಮಕ್ಕಳದು. ಸುಮಾರು 14 ಹೊಸ ನ್ಯಾಯಬೆಲೆ ಅಂಗಡಿಗಳಿಗೆಲ್ಲ ಗುರುತಿಸಿದ್ವಿ. ಅದೇ ರೀತಿ ಕೊಟ್ಟೂರಲ್ಲಿ ಕೂಡ ಇವತ್ತು ಮಾಹಿತಿ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಎಲ್ಲೆಲ್ಲಿ ಕಾರ್ಡ್ಗಳು ಎಕ್ಸ್ಟ್ರಾ ಇದಾವೋ ಅಲ್ಲೆಲ್ಲ ಹೊಸ ನ್ಯಾಯಬೆಲೆ ಅಂಗಡಿ ತೆಗೆಯೋದಕ್ಕೆ ಮತ್ತೆ ಒಂದು ವಿಶೇಷವಾಗಿ ನಮ್ಮ ಕೃಷಿ ಸಹಕಾರ ಸಂಘ ಇವತ್ತೆಲ್ಲ ನಮ್ಮ ಮುಖಂಡರ ಒಂದು ಆಶಯದೊಂದಿಗೆ ಹೊಸ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಕೂಡ ನಮ್ಮ ಕಾಳಾಪುರದಲ್ಲಿ ನಾನು ಎಲ್ಲ ಮುಖಂಡರಿಗೆ 3 ವರ್ಷದಿಂದ ಕೇಳ್ತಾ ಇದ್ದೀನಿ. ಶಾಲೆ ತುಂಬಾ ಚಿಕ್ಕದಿದೆ, ಮಕ್ಕಳು ಜಾಸ್ತಿ ಇದ್ದಾರೆ, ಎಲ್ಲಾದ್ರೂ 1-2 ಎಕರೆ ಜಾಗ ಕೊಡ್ರಪ್ಪ, ನಾವು ಕೊಂಡ್ಕೊಂತೀವಿ ಸರ್ಕಾರಿ ಜಾಗ, ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಶಾಲೆ ಇಲ್ಲಿ ನಿಮ್ಮ ಊರಿಗೆ ನಿರ್ಮಾಣ ಮಾಡೋಣ ಅಂತೇಳಿ. ಶಾಲೆಗೆ ಜಾಗ ಇಲ್ಲ. ಸೊ ಸುಮಾರು ಕಡೆ ಹುಡುಕಿದ್ವಿ, ಸಿಗ್ತಾ ಇಲ್ಲ. ಈಗಲೂ ಮತ್ತೆ ಮನವಿ ಮಾಡ್ತೀನಿ, ನೀವು ಒಂದು ಒಳ್ಳೆ 1-2 ಎಕರೆ ಜಾಗ ಹುಡುಕೊಟ್ರೆ ನಾವು ನಿಮಗೆ ಒಂದು ಒಳ್ಳೆ ಮಾದರಿ ಶಾಲೆ ಒಂದು ನಿರ್ಮಾಣ ಮಾಡಿಕೊಡ್ತೇವೆ. ಯಾಕಂದ್ರೆ ತುಂಬಾ ಜಾಸ್ತಿ ಸಂಖ್ಯೆ ಇದ್ದಾರೆ ಇಲ್ಲಿ ಮಕ್ಕಳದು. ಮಿಸ್ಟರ್ ಶಶಿಧರ್ ಕುರೇರ್ ಅಂತ IAS ಅಧಿಕಾರಿ, ತುಂಬಾ ಒಳ್ಳೆ ಅಧಿಕಾರಿ ಅವರು, ನನಗೆ ಮುಂಚೆಯಿಂದ ಪರಿಚಯ ಇದ್ರು. ನಮ್ಮ ಜೆಸ್ಕಾಂ ಗುಲ್ಬರ್ಗ MD ಇದ್ದಾರೆ ಅವರು. ನಿನ್ನೆ ಅವರು ನಾನು ಹೇಳಿದೆ ಈ ಥರ ಎಲ್ಲ ನನ್ನ ಸಮಸ್ಯೆಗಳೆಲ್ಲ ತಾಲೂಕಲ್ಲಿ ಈ ಥರ ತುಂಬ ಸಮಸ್ಯೆಗಳಿದೆ ಸರ್, ಕರೆಂಟ್ ಕಂಬ ವೈರ್ಗಳಿಲ್ಲ, ಅರ್ಧಕ್ಕಿಂತ ಅರ್ಧ ಹಳ್ಳಿಗಳಲ್ಲೂ ಇನ್ನೂ ಕರೆಂಟ್ ಕನೆಕ್ಷನ್ ಇಲ್ಲ, TCಗಳದೆಲ್ಲ ಸಮಸ್ಯೆಗಳಿದೆ ಅಂದಾಗ ನಾನು ಅಲ್ಲೇ ಅಡಗಲಿಗೆ ಹೋಗ್ತಾ ಇದ್ದೀನಿ. ನಾಳೆ ಅಲ್ಲಿ ರಿವ್ಯೂ ಮೀಟಿಂಗ್ ಹಾಕೊಂಡಿದ್ದೀನಿ ಅಂತೇಳಿ, ದಯವಿಟ್ಟು ನಮ್ಮ ತಾಲೂಕಿಗೆ ಬನ್ನಿ, ನಮ್ಮ ಸಭೆಗೆ ಕೂಡ ದಯವಿಟ್ಟು ತಾವು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅವರ TPನ ಪ್ರೋಗ್ರಾಮ್ ರೀಶೆಡ್ಯೂಲ್ ಮಾಡಿಕೊಂಡು ಈಗ ಶೀಘ್ರದಲ್ಲೇ ನಮ್ಮ ಗುಲ್ಬರ್ಗದ ಜೆಸ್ಕಾಂ MD ಅವರು ಈ ಒಂದು ಕಾರ್ಯಕ್ರಮ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ನಾವು ನೈಜ ಪರಿಸ್ಥಿತಿನ ಅವ್ರಿಗೆ ಮನವರಿಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಉದ್ದೇಶಿದ್ದೀವಿ. ಅದೇ ರೀತಿ ಇಲ್ಲಿ ವಿದ್ಯುತ್ ಸಮಸ್ಯೆ ಅತ್ಯಂತ ನಂಬರ್ 1 ಸಮಸ್ಯೆ ಅಂತ ನಮಗೂ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ನಮ್ಮ ಅಧಿಕಾರಿಗಳು ಈ ಬರಗಾಲ ಇಂಥ ಒಂದು ಕಷ್ಟ ಪರಿಸ್ಥಿತಿನ ಎದುರಿಸಕ್ಕೆ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾ ಒಂದು ಸಾರ್ವಜನಿಕರಿಗೆ ವಿಶೇಷವಾಗಿ ಎಲ್ಲ ಕಡೆನೂ ನಾವು ಈ ಹಕ್ಕುಪತ್ರಗಳಿಗೆ ಬಹಳ ಒತ್ತು ಕೊಟ್ಟಿದ್ದೀವಿ. ಯಾಕೆಂದ್ರೆ ಸ್ವತಂತ್ರ ಬದ್ಧ ನಿಂತನೂ ಅವ್ರ ಮನೆ ಯಾವುದೋ ಜಾಗ ಆಗಿದಂತ ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ಕಂದಾಯ ಗ್ರಾಮಗಳು ನಮ್ಮ ಕ್ಷೇತ್ರದಲ್ಲಿ 104 ಕಂದಾಯ ಗ್ರಾಮಗಳು ಮಾಡಿದಂತೆ ಸುಮಾರು 8,000ದಲ್ಲಿ 4,000 ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೂಡ್ಲಿಗಿ ವಿಧಾನಸಭೆ ಕ್ಷೇತ್ರದಲ್ಲೇ ಹಕ್ಕುಪತ್ರಗಳು ಕೊಡಂತ ಕೆಲಸ ಮಾಡಿದೀವಿ. ಇನ್ನು ಮುಂದೆ ಕೂಡ ಉಳಿದಿರಂತ ಕೆಲಸ ಕೂಡ ಮಾಡ್ತಾ ಒಟ್ಟು ಸಾರ್ವಜನಿಕರಿಗೆ ಅವ್ರಿಗೆ ಶಾಶ್ವತವಾದ ಯೋಜನೆಗಳನ್ನ ಮಾಡಿಸೋದಕ್ಕೆ ನನಗೆ ಯಾವತ್ತೂ ಈಗ ನಿನ್ನೆ ಒಂದು ಎಕ್ಸಾಂಪಲ್ ಹೊಸಳ್ಳಿ ಸ್ಟೇಷನ್ ನಮ್ಮ ಕೊಟ್ಟೂರು ಭಾಗದಿಂದ ಕೊಟ್ಟೂರು ಸ್ಟೇಷನ್ ಉನ್ನತೀಕರಣ ಮಾಡಿ PA ಸ್ಟೇಷನ್ಗೆ ಉನ್ನತೀಕರಣಗೊಳಿಸಿ ಅಲ್ಲಿ ಸಿಬ್ಬಂದಿನೂ ಜಾಸ್ತಿ ಆಗ್ತಾರೆ, ಅಲ್ಲಿ ಆಡಳಿತ ವ್ಯವಸ್ಥೆನೂ ಸುಧಾರಿಸುತ್ತೆ. ಅದರ ಜೊತೆಗೆ ಅಲ್ಲಿ ಜಾಸ್ತಿ ಒತ್ತಡ ಇತ್ತು. ಸುಮಾರು 74 ಹಳ್ಳಿಗಳು ಕೂಡ್ಲಿಗಿ
ನಮ್ಮ ಹೊಸಳ್ಳಿ ಹೋಬಳಿ 74 ಹಳ್ಳಿಗಳು ಅದಕ್ಕೆ ಅಟ್ಯಾಚ್ ಆಗಿತ್ತು. ಅದನ್ನ ಬೇರ್ಪಡಿಸಿ ಕೂಡ್ಲಿಗಿ ಸರ್ಕಲ್ ಸೇರಿಸಿ, ಇದು ಬ್ರಿಟಿಷರ್ ಕಾಲದಲ್ಲಿ ಆಗಿರೋಂಥ ವ್ಯವಸ್ಥೆನ ಯಾರು ಸರಿಪಡಿಸಕ್ಕಾಗಲಿಲ್ಲ. ಹಲವಾರು ಬಾರಿ ಅದು ರಿಜೆಕ್ಟ್ ಆಗಿ ಬಂದ್ರೆ ಕೂಡ ಅದು ಮಾನ್ಯ ನಿಕಟಪೂರ್ವ ಗೃಹ ಸಚಿವರಂತ ಪರಮೇಶ್ವರ್ ಸಾಹೇಬರಿಗೆ ಮತ್ತು ನಮ್ಮ ಖರ್ಗೆ ಸಾಹೇಬರಿಗೆ, DG ಸಲೀಂ ಸಾಹೇಬರಿಗೆ ನಾನು ಮ್ಯಾಪ್ ತಗೊಂಡೋಗಿ ಅವ್ರಿಗೆ ಮನವರಿಕೆ ಮಾಡಿದಾಗ ಅವ್ರಿಗೆ ಅರ್ಥ ಆಯ್ತು. ಡಾಕ್ಟರ್ ಏನೋ ಜನ್ಯೂನ ಕೇಳ್ತಾರೆ, ರಾಜಕೀಯ ಉದ್ದೇಶದಿಂದ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಅವರು ಅದನ್ನ ಒಂದು ಆದೇಶ ನಿನ್ನೆ ಮಾಡಿಕೊಟ್ರು. ಅದೇ ರೀತಿ ಈ ನ್ಯಾಯಬೆಲೆ ಅಂಗಡಿಗಳು ಕೂಡ ನಾನು ಈಗ ಅದನ್ನೇ ಕಾಳಾಪುರದಲ್ಲೂ ಕೇಳ್ತಾ ಇದ್ರು, 1,500 ಕಾರ್ಡ್ ಇದೆ ಸರ್, ನಾವು ಉದ್ದಿಮೆಗೆ ಹೋಗ್ಬೇಕಂತೇಳಿ. ನಮ್ಮ ವಿಜಯನಗರ ಜಿಲ್ಲೆಯಲ್ಲೇ ಮಳೆ ಕಡಿಮೆ ಆಗಿದೆ. ಈಗ ನಾನು ಆಗ್ಲೇ ಮೊದಲನೇ ಶಾಸಕ, ನಾನು ಆಗ್ಲೇ DK ಸಾಹೇಬ್ರಿಗೆ ನಮ್ಮ ತಾಲೂಕನ್ನು ಬರ ತಾಲೂಕಂತ ಘೋಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈಗಾಗಲೇ ಪತ್ರ ಕೊಟ್ಬಿಟ್ಟು ಅದಕ್ಕೆ ಇವತ್ತು ಕೂಡ ಸಾಯಂಕಾಲ DC ಮೇಡಮ್ ಅವರು ಮತ್ತೆ ನಮ್ಮ CO ಅವರು, ನಮ್ಮೆಲ್ಲ ಅಧಿಕಾರಿಗಳು, ತಹಸೀಲ್ದಾರರು ಮತ್ತು ಇವರ ಜೊತೆಗೆ ಇವತ್ತೆಲ್ಲ ಬರ ಪರಿಸ್ಥಿತಿ ವೀಕ್ಷಣೆಗೆ ಇವತ್ತು ಸಾಯಂಕಾಲನೇ ನಮ್ಮ ತಾಲೂಕಿಗೆ, ಕೊಟ್ಟೂರು ತಾಲೂಕಿಗೆ DC ಅವರು ಬರ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ವೀಕ್ಷಣೆ ಮಾಡಿ ಇದೇ ವಾರ ರಿಪೋರ್ಟ್ ಸಬ್ಮಿಟ್ ಮಾಡಿ ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಲೇ 3 ಸರಿ ಸಭೆ ಮಾಡಿದ್ದಾರೆ. ಕುಡಿಯೋ ನೀರಿಂದು, ಮೇವಿಂದು ಯಾವುದೇ ರೀತಿ ಈಗಾಗಲೇ ನಿಮಗೂ ನಾನು ಹೇಳಿದ್ದೀನಿ, ಕುಡಿಯೋ ನೀರಿಂದು ಮತ್ತೆ ಮೇವಿಂದು ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಎಲ್ಲ ಹಿಂದೆ ಸರ್ಕಲ್ರಿ, ಇನ್ನೇ ಎಲ್ಲರೂ ಬರ್ತೀರ ಎಲ್ಲ ಸರಿ ಎಲ್ಲ ಹಿಂದಕ್ಕೆ ಸರಿ ಎಲ್ಲರೂ ಬರ್ತೀರಿ. ಆರೆ ಹಾಕ್ರಿ ಸರ್. ಸರ್ ಸರ್ ಆಕ್ಷನ್ಸ್ ಸರ್ ಆಯ್ತಣ್ಣ. ಖಾಲಿ ಮಾಡಬೇಕು. మన 22 ನಾಯಕರ ಭೀಮಪ್ಪ ತಂದೆ ಮುರುಸ್ವಾಮಿ, ನಾಗಪ್ಪ ತಂದೆ ನಮ್ಮ ವಿವೇಚನೆಗೆ. ಸೊ ಅದರಲ್ಲಿ ನಾವು ಲೇಔಟ್ ಕೂಡ ಮಾಡ್ಬೋದು. ಸೊ ನಮಗೆ ಎಲ್ಲ ಕಡೆ ಆಯ್ತಾ, ನಾನು ನಮ್ಮ ತಹಸೀಲ್ದಾರ್ಗೂ ಹೇಳಿದ್ದೀನಿ. ತಾವು ಕೂಡ ಎಲ್ಲ ಊರುಗಳ 1 ಎಕರೆ 2 ಎಕರೆ 3 ಎಕರೆ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಕೊಡಬೇಕು. ಸೊ ಅದನ್ನು ಲೇಔಟ್ ಮಾಡಿ ನಿವೇಶನಗಳು ಪೂರ ಪ್ರಾಪರ್ CC ರೋಡು, ಡ್ರೈನೇಜು, ಕರೆಂಟ್ ಕಂಬ, ಪಾರ್ಕು ಎಲ್ಲ ಮೂಲಭೂತ ಸೌಕರ್ಯಗಳು ಒಳಗೊಂಡ ಒಂದು ಸುಸಜ್ಜಿತವಾದ ಪಾರ್ಕ್ನ ಇದನ್ನ ಲೇಔಟ್ನ ನಿರ್ಮಾಣ ಮಾಡಿ ಬಡವರಿಗೆ ಮನೆ ಹಂಚಂತ ಕೆಲಸ ಮಾಡ್ತೀವಿ. ಸೊ ಈ ವರ್ಷ ಮುಂದಿನ ವರ್ಷ ಮ್ಯಾಕ್ಸಿಮಮ್ ತಗೊಳ್ತೀವಿ ಅದು. ಸೊ ಸರ್ಕಾರಿ ಜಾಗಗಳು ಗುರ್ತು ಮಾಡಿ ಕೊಡ್ಬೇಕು. ತೀರಾ ತುಂಬಾ ಕಷ್ಟ ಇದೆ ಅಂತ 1 ಎಕರೆ 2 ಎಕರೆ ನಾವು ಖರೀದಿ ಮಾಡ್ತೀವಿ ಸರ್. ಮರಗೋಡು, ಆರ್ನಾಳು,
ಆನಂತರ ಆರ್ಗಾಳ ಗ್ರಾಮದ ವೀರಣ್ಣ ತಂದೆ ಕೊಟ್ಟಬಸಪ್ಪ, ವೀರಣ್ಣ ತಂದೆ ಕೊಟ್ಟಬಸಪ್ಪ ಆರ್ಗಾಳ ಗ್ರಾಮ. ಆನಂತರ ಲಿಂಗಪ್ಪ ತಂದೆ ಈರಪ್ಪ, ಇದು ಆರ್ಗಾಳು. ಈಗ ಪಟ್ಟ ಪ್ರಾಣಿ ವಿತರಣಾ ಕಾರ್ಯಕ್ರಮದ